ಸೊ ಇವತ್ತು ನಾನು ನಿಮ್ಗೆ ತಲೆನೋವಿನ ಟೈಪ್ಸ್ ಮತ್ತೆ ಅದನ್ನ ಹೇಗ್ ಟ್ರೀಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದು, ಇಲ್ಲೇನಾದ್ರೂ ನಿಮ್ ತಲೆ ನೋವ್ತಿದೆ ಅಂತಂದ್ರೆ ಅದು ಯೂಶಲಿ ಟೆನ್ಷನ್ ಹೆಡ್ಏಕ್ ಅಂತಂದ್ರೆ ನಿಮ್ಮ ಸ್ಟ್ರೆಸ್ ಇಂದ ಟೆನ್ಷನ್ ಇಂದ ಆಗಿರುವಂತದ್ದು. ಇದಕ್ಕೆ ಮುಖ್ಯವಾಗಿ ನೀವು ಸ್ಟ್ರೆಸ್ ನ ಕಡಿಮೆ ಮಾಡ್ಕೊಳ್ಬೇಕು ಮತ್ತೆ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ಸಹಾಯ ಆಗುತ್ತೆ. ಇನ್ನು ನಿಮ್ಗೆ ಏನಾದ್ರೂ ಈ ಭಾಗದಲ್ಲಿ ನೋವಾಗುವಂತದ್ದು ಇಲ್ಲಿ ಮತ್ತೆ ಇಲ್ಲಿ ಸ್ಪೆಷಲಿ ತಲೆ ಭಾರ ಅನ್ಸ್ತಿದೆ ಅಂತಂದ್ರೆ ನಿಮ್ಗೆ ಸೈನೋಸೈಟಿಸ್ ಹೆಡ್ಏಕ್ ಇರ್ಬೋದು. ಸೊ ಇದನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಬಿಸಿ ನೀರಿನಲ್ಲಿ ಸ್ವಲ್ಪ ಅರಿಶಿನ ಅಥವಾ ನೀಲಗಿರಿ ಎಣ್ಣೆನ ಹಾಕ್ಬಿಟ್ಟು ನೀವು ಸ್ಟೀಮ್ ಅನ್ನ ತಗೊಳ್ಬೇಕು. ಇನ್ನು ನಿಮ್ಗೇನಾದ್ರೂ ಬರೇ ಅರ್ಧ ತಲೆನೋವುತ್ತಿತ್ತು, ಅದು ಬಲಭಾಗ ಆಗಿರ್ಬೋದು ಅಥವಾ ಎಡಭಾಗ ಆಗಿರ್ಬೋದು, ಅದು ನಿಮ್ಗೆ ಮೈಗ್ರೇನ್ ಬಂದಿದೆ ಅಂತ ತಿಳಿಸ್ಕೊಡೋದು. ಫುಡ್ ಅನ್ನ ಸ್ಕಿಪ್ ಮಾಡಬೇಡಿ, ಅಸಿಡಿಟಿ ಆಗದಿರಂಗ್ ನೋಡ್ಕೊಳ್ಳಿ. ನಿಮ್ಗೆ ಕಾನ್ಸ್ಟಿಪೇಷನ್ ಆಗದಿರಂಗ್ ನೋಡ್ಕೊಳ್ಳಿ ಅಂತಂದ್ರೆ ಮಲಬದ್ಧತೆ ಆಗದಿರಂಗ್ ನೋಡ್ಕೊಳ್ಳಿ ಅಂದ್ರೆ ಹೆಚ್ಚಾಗಿ ನೀರನ್ನ ಕುಡಿಬೇಕು, ಹೆಚ್ಚು ಫೈಬರ್ ಇರುವಂತ ಆಹಾರವನ್ನ ತಗೊಳ್ಬೇಕು, ಮತ್ತೆ ಅಸಿಡಿಟಿ ಆಗದಿರಂಗ್ ನೋಡ್ಕೊಳ್ಬೇಕು. ಇನ್ನು ಆಯುರ್ವೇದದಿಂದ ಕಂಪ್ಲೀಟ್ ಆಗಿ ನಾವು ಮೈಗ್ರೇನ್ ನ ಟ್ರೀಟ್ ಮಾಡ್ಬೋದು. ಅಗ್ನಿಕರ್ಮ ಪಂಚಕರ್ಮ ಚಿಕಿತ್ಸೆಯಿಂದ ಕಂಪ್ಲೀಟ್ ಆಗಿ ನಾವು ಟ್ರೀಟ್ ಮಾಡ್ಬೋದು. ಇನ್ನು ನಿಮ್ಗೆ ಏನಾದ್ರೂ ಬರೀ ಕಣ್ಣಷ್ಟೇ ನೋವ್ತಿದೆ ಅಂತಂದ್ರೆ ಇದು ಕ್ಲಸ್ಟರ್ ಹೆಡ್ಏಕ್ ಆಗಿರ್ಬೋದು. ಇದಕ್ಕೆ ನೀವು ಮನೆ ಮದ್ದಕ್ಕಿಂತ ಡಾಕ್ಟರ್ ನ ಭೇಟಿ ಆಗೋದು ತುಂಬಾ ಉತ್ತಮ. ಸೊ ತಿಳ್ಕೊಂಡ್ರಲ್ವಾ ತಲೆನೋವುಗಳ ಟೈಪ್ಸ್ ಮತ್ತೆ ಅದನ್ನ ಹೇಗ್ ಟ್ರೀಟ್ ಮಾಡ್ಬೇಕು ಅಂತ. ಸೊ ಈ ವಿಷಯ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ.